कर्नाटक हज भवन को अब ऑक्सीजन सेंटर बनाया गया है। पिछले साल इसे कोविड केयर सेंटर बनाया गया था। इन साल बढ़ते हुए तादाद को देखते हुए, पेशेंट्स की तादाद को देखते हुए, इसे ऑक्सीजन की किल्लत को देखते हुए ऑक्सीजन सेंटर बनाया गया है। यानी इस बार हज भवन में ऑक्सीजन सेंटर बनाया गया है जो 100 बेड पर मुश्तमल है। आज उसका इफ्तिताह रियासती वजीर आर अशोक ने किया और साथ ही साथ कांग्रेस के लीडर कृष्णा बैरेगौड़ा और बीबीएमपी के जॉइंट कमिश्नर सरफराज खान भी शामिल रहे। ಹಜ್‌ಭವನಕ್ಕೆ ಕಳೆದ ಒಂದು 10 ದಿನದಿಂದ ನಾನು ಮತ್ತು ವಿಶ್ವನಾಥ್ ಅವರು, ಕೃಷ್ಣ ಬೈರೇಗೌಡರು, ಸರ್ಫರಾಜ್ ಖಾನ್ ಅವರು ನಾವೆಲ್ಲ ಭೇಟಿ ಮಾಡಿ ಈ ಹಜ್‌ಭವನವನ್ನು ಕೋವಿಡ್ ಕೇರ್ ಸೆಂಟರ್ ಆಗಿ ಹಿಂದೆ ಮಾಡಿತ್ತು. ಇದನ್ನು ಬದಲಾವಣೆ ಮಾಡಿ ಆಕ್ಸಿಜನ್ ಬೆಡ್ ಮಾಡಬೇಕು ಅಂತ ಅವತ್ತು ತೀರ್ಮಾನ ಮಾಡಿ ಇಲ್ಲಿ ಎಲ್ಲ ರೀತಿಯಾದಂಥ ಸೌಕರ್ಯಗಳಿದೆ. ಇಲ್ಲಿ ಬೆಡ್ಸ್ ಇದೆ ರೆಡಿ, ಇಲ್ಲಿ ಅದೇ ರೀತಿ ಟಾಯ್ಲೆಟ್ಸು ಎಲ್ಲ ಇರೋದ್ರಿಂದ ಇಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಆಕ್ಸಿಜನ್ ಸೆಂಟರ್ ಆಗಬೇಕಿದು. ಈಗಾಗಲೇ ಬಹಳಷ್ಟು ರೋಗಿಗಳು ಆಕ್ಸಿಜನ್ನಿನ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಇವತ್ತು ಯಲಹಂಕ ಮತ್ತು ಬ್ಯಾಟರಾಯನಪುರ ಈ ಭಾಗದಲ್ಲಿ ಇರ್ತಕ್ಕಂಥ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಬೆಂಗಳೂರು ನಾರ್ತ್ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಈ ಹಜ್ ಕೇಂದ್ರದಲ್ಲಿ ಇವತ್ತು 100 ಆಕ್ಸಿಜನ್ ಬೆಡ್ಗಳನ್ನು ತಯಾರು ಮಾಡಿದ್ದೀವಿ. ನಾಳೆಯಿಂದನೇ ಅದು ಕಾರ್ಯರೂಪಕ್ಕೆ ಬರುವಂಥ ವ್ಯವಸ್ಥೆ ಆಗ್ತೈತೆ. ನಾಳೆಯಿಂದ ಇಲ್ಲಿ 100 ಜನಕ್ಕೆ ಆಕ್ಸಿಜನ್ ಬೆಡ್